ಹಲೋ ಆಲ್, ಇವತ್ತು ಬಟಾಣಿ ಮತ್ತೆ ಆಲೂಗಡ್ಡೆ ಗ್ರೇವಿ ಮಾಡೋಣ. ಒಂದು ಪ್ಯಾನ್ ಅಲ್ಲಿ ಆಯಿಲ್ ಬಿಸಿ ಆದ್ಮೇಲೆ 2 ಪಲಾವ್ ಎಲೆ ಹಾಕಿ ಅದ್ರ ಜೊತೆಲಿ ಈರುಳ್ಳಿ ಕಟ್ ಮಾಡಿರೋದು ಹಾಕಿದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಇದನ್ನ ರೋಸ್ಟ್ ಮಾಡೋಣ. ಸ್ವಲ್ಪ ರೋಸ್ಟ್ ಆದ್ಮೇಲೆ ಡ್ರೈ ಮಸಾಲೆ ಹಾಕೊಳ್ಳೋಣ. ರೆಡ್ ಚಿಲ್ಲಿ ಪೌಡರ್ ಮತ್ತೆ ಹಲ್ದಿ ಮತ್ತೆ ಧನಿಯಾ ಪೌಡರ್ ಹಾಕಿದೀನಿ, ಮತ್ತೆ ಸಾಲ್ಟ್ ಕೂಡ ಆಡ್ ಮಾಡಿದೀನಿ, ಮತ್ತೆ ಜೀರಾ ಪೌಡರ್ ಕೂಡ ಆಡ್ ಮಾಡಿದ್ದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 2 ಟೊಮ್ಯಾಟೋನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನ ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪ ರೋಸ್ಟ್ ಮಾಡಿ ಆದ್ಮೇಲೆ ಇದ್ರಲ್ಲಿ ಚೂರು ನೀರ್ ಹಾಕಿ ಇದನ್ನ ಕ್ಲೋಸ್ ಮಾಡಿ ಲಿಡ್ ಇಟ್ಟು ಕುಕ್ ಮಾಡಿದೀನಿ. ಮತ್ತೆ ಇದರಲ್ಲಿ ಬಟಾಣಿ ಮೊದಲೇ ಬಾಯ್ಲ್ ಮಾಡ್ಕೊಂಡ್ರೆ 50% ಬಾಯ್ಲ್ ಆಗಿರೋ ಬಟಾಣಿ ಆಡ್ ಮಾಡಿ ಒಂದು ಆಲೂಗಡ್ಡೆ ಆಡ್ ಮಾಡ್ತಿದ್ದೀನಿ. ಮತ್ತೆ ಇದರಲ್ಲಿ ಒಂದ್ ಸ್ಪೂನು ಮೀಟ್ ಮಸಾಲ ಆಡ್ ಮಾಡಿದ್ದೆ, ಒಂದು ಸ್ವಲ್ಪ ಗ್ರೇವಿ ಥಿಕ್ ಆಗಿ ಬರಲಿ ಅಂತ. ಮತ್ತೆ 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಆಡ್ ಮಾಡಿದ್ದೀನಿ. ಮತ್ತೆ ಇದ್ರಲ್ಲಿ ಒಂಚೂರು ನೀರು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇದನ್ನ ಒಂದು 15 ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು. ಬಟಾಣಿ ಫಸ್ಟೇ ಅರ್ಧ ಬಾಯ್ಲ್ ಮಾಡ್ಕೊಂಡಿದ್ದೆ, ಈಗ ಆಲೂಗಡ್ಡೆ ಜೊತೆ ಅದು ಕಂಪ್ಲೀಟ್ ಆಗಿ ಕುಕ್ ಆಗುತ್ತೆ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಹಾಕಿ ಇದನ್ನ ಗಾರ್ನಿಶ್ ಮಾಡಿ ಸರ್ವ್ ಮಾಡಿ. ಚಪಾತಿ ಜೊತೆನೂ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನು ರಾಗಿ ದೋಸೆ ಜೊತೆ ಸರ್ವ್ ಮಾಡಿದ್ದೀನಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.